ರಾಹುಲ್ ಗಾಂಧಿ ಅವರು ಹಿಂದೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರಮ್ ಸಿಂಗ್ ಅವರ ಮುಖಂಡತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ನಿಮ್ಮ 371J ಕೊಟ್ಟಿದ್ದಾರೆ. ನೀವು ಎಂತ ಪುಣ್ಯವಂತರು ಅಂದ್ರೆ ನಿಮ್ಮ ಮುಂದಿನ ಮಕ್ಕಳು ಶತಮಾನಕ್ಕೂ ಕೂಡ ತಾವೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗ್ತದೆ. ಈ ಸರ್ಕಾರ ಬಂದ ಮೇಲೆ ನಾನು ಬರೀ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ವಿರೋಧ ಪಕ್ಷವರು ಏನ್ ಬೇಕಾದ್ರೂ ನಮ್ಮ ಟೀಕೆಯನ್ನು ಮಾಡಲಿ, ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ಬೆಲೆ ಏರಿಕೆಯಿಂದ ಏನು ಜನ ತತ್ತರಿಸ್ತಾ ಇದ್ರು, ಏನು ಗ್ಯಾಸ್, ವಿದ್ಯುತ್ ಶಕ್ತಿ, ಹೆಣ್ಣು ಮಕ್ಕಳ ಪ್ರಯಾಣ, ಅನ್ನಭಾಗ್ಯ, ಯುವ ನಿಧಿ, ಇವೆಲ್ಲ ನಿಮ್ಮ ಬದುಕಿಗೋಸ್ಕರ, ಹೊಟ್ಟೆ ತುಂಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು. ಇವತ್ತು ಆರೋಗ್ಯ, ಇವತ್ತು UPA ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮನಮೋಹನ್ ಸಿಂಗ್ ರವರು ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದು ಕೊಟ್ಟಂತ ಕಾರ್ಯಕ್ರಮಗಳು, ಉದ್ಯೋಗ ಖಾತ್ರಿ ಇರ್ಬೋದು, ಉದ್ಯೋಗ ಶಿಕ್ಷಣ ಇರ್ಬೋದು, ಇವತ್ತು ಅರಣ್ಯದಲ್ಲಿ ಜಮೀನನ್ನ ಕಾಯಂ ಮಾಡುವಂತ ಇರ್ಬೋದು, ಯಾವುದೇ ಆಗಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಜನರ ಬದುಕಿಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ, ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನ ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.